ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಶಿಶ್ ಶರತ್ ಕನ್ನಡ ವ್ಲಾಗ್. ನಾನಿವತ್ತು ಮೊಟ್ಟೆ ಸಾರು ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊಟ್ಟೆ ಸಾಂಬಾರು ಬಂದು ಅನ್ನಕ್ಕಾಗಲಿ ಮುದ್ದೆಗಾಗಲಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತ ಟ್ರೈ ಮಾಡಿ ನೋಡ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ಒಂದು ಚಿಕ್ಕದು ಜಾರ್ ತಗೊಳ್ಳಿ, ಅದಕ್ಕೆ ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಕಾಯಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಕಾಯಿ ಹಾಕ್ಕೊಂಡ್ಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಶುಂಠಿ ಹಾಕ್ಕೋಬೇಕು. ಶುಂಠಿ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಟೊಮೊಟೊ ಚಿಕ್ಕದು ತಗೊಳ್ಳಿ, ಹುಳಿ ಟೊಮೊಟೊ. ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪು ಹಾಕ್ಕೋಬೇಕು. ಇದಕ್ಕೆ ಸೇಮ್ ಮಟನ್ ಸಾರು ಹೇಗೆ ಮಾಡ್ತೀವೋ ಹಾಗೆ ಮಾಡೋದು. ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಕ್ಕೋಬೇಕು. ಲವಂಗ ಎಲ್ಲ ಹಾಕಿದ್ಮೇಲೆ ಮಟನ್ ಸಾಂಬಾರು ಪುಡಿ ಇದ್ದರೆ ಮಟನ್ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಸಪ್ರೇಟು ಧನಿಯಾ ಪುಡಿ ಅಥವಾ ಚಿಲ್ಲಿ ಪೌಡರ್ ಬಳಸಿರಿ, ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಾನಿಲ್ಲಿ ಮಟನ್ ಸಾಂಬಾರು ಪುಡಿ ಒಟ್ಟಿಗೆ ಎರಡು ಮಿಕ್ಸ್ ಮಾಡಿ ಮಾಡಿಸಿದ್ದೀನಿ. ಅದು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ನೋಡಿ, ನಾನು ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಪೇಸ್ಟ್ ಆದಮೇಲೆ ಗ್ಯಾಸ್ ಹಚ್ಕೋಬೇಕು. ಗ್ಯಾಸ್ ಎಲ್ಲ ಹಚ್ಕೊಂಡ್ಮೇಲೆ ಒಂದು ಕುಕ್ಕರ್ ತೊಗೋತಾಯಿದ್ದೀನಿ. ನಿಮ್ಗೆ ಕುಕ್ಕರ್ ಬೇಕು ಅಂದರೆ ಕುಕ್ಕರಲ್ಲಿ, ಇಲ್ಲ ಪಾತ್ರೆಲಿ ಬೇಕು ಅಂದರೆ ಪಾತ್ರೆಲಿ ಮಾಡ್ಕೊಬೋದು. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ಕೊತಾಯಿದ್ದೀನಿ, ಅಂದರೆ ಓಪನಾಗೇ. ಕುಕ್ಕರೆಲ್ಲ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ಮೇಲೆ ಈರುಳ್ಳಿ ಅರ್ಧ ಹಾಕ್ಕೋಬೇಕು, ಸಣ್ಣ ಕಚ್ಚಿರೋ ಈರುಳ್ಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೋಬೇಕು. ಕಸ್ತೂರಿ ಮೇಥಿ ಹಾಕಿದ್ರೆ ಫ್ಲೇವರ್ಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಮಟನ್ ಸಾಂಬಾರಿಗಾಗಿರ್ಬೋದು, ಚಿಕನ್ ಸಾಂಬಾರಿಗೆ ಎಲ್ಲದಕ್ಕೂ ಕಸ್ತೂರಿ ಮೇಥಿ ಬಳಸ್ತಾರಲ್ವ, ಹಾಗೆ ಈ ಮೊಟ್ಟೆ ಸಾಂಬಾರಿಗೂ ಬಳಸ್ಕೋಬೇಕಾಗುತ್ತೆ. ರುಬ್ಬಿದ ಮಸಾಲೆನ ನಾನು ಇದರಲ್ಲಿ ಹಾಕೋತಾಯಿದ್ದೀನಿ. ಸ್ವಲ್ಪ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿ ಸ್ವಲ್ಪ ಜಾರಲ್ಲಿ ನೀರಿತ್ತಲ್ಲ, ಆ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಹಾಕ್ಕೊಂಡು ನೀಟಾಗಿ ಎಷ್ಟು ಬೇಕಷ್ಟು ಕರೆಕ್ಟಾಗಿ ನೀರು ಹಾಕ್ಕೋಬೇಕು. ಅಳತೆಗೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿದ್ಮೇಲೆ ನೀಟಾಗಿ ಒಂದು 5 ನಿಮಿಷ ಚೆನ್ನಾಗಿ ಮಳ್ಳಿಸ್ಕೋಬೇಕು. ಚೆನ್ನಾಗಿ ಮಳ್ಳಿಸ್ಕೊಳ್ಬೇಕು. ಇಲ್ಲಾಂದರೆ ಮೊದಲೇ ಮೊಟ್ಟೆ ಹಾಕೋಕ್ಕೆ ಹೋಗಬಾರ್ದು, ಆವಾಗ ಸಾಂಬಾರು ಟೇಸ್ಟಾಗಿ ಚೆನ್ನಾಗಿ ಬರೋಲ್ಲ. ರುಚಿಗೆಲ್ಲ ಉಪ್ಪು ಹಾಕಿದ್ಮೇಲೆ ಅದೇ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ರೀತಿ ನೀವು ಚೆನ್ನಾಗಿ ನಾನು ಹೇಳ್ಕೊಳ್ಳೋ ಥರ ಮಾಡಿಕೊಂಡ್ರೆ ಯಾರು ಮೊಟ್ಟೆ ಸಾರು ಬರಲ್ಲ ಅಂತಾರೆ ನೋಡಿ, ಅವರು ಈ ರೆಸಿಪಿ ನೋಡ್ಕೊಂಡು ಮಾಡಿದ್ರೆ ಮೊಟ್ಟೆ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟಾಗೆ. ಅದಕ್ಕೆ ನಾನು ಈ ರೆಸಿಪಿನ ನಿಮ್ಮೆಲ್ಲರಿಗೂ ಹೇಳ್ಕೊಡ್ತಾಯಿದ್ದೀನಿ. ನೋಡ್ಬೋದು, ಚೆನ್ನಾಗಿ ಸಾಂಬಾರೆಲ್ಲ ಮಳ್ಳದ ಮೇಲೆ ನನ್ನ ಮೊಟ್ಟೆನ ಒಂದೊಂದಾಗೇ ಒಂದು ಬಟ್ಲಿಗೆ ಒಡೆದ್ಬಿಟ್ಟು ಈ ರೀತಿ ಕುದೀತಾ ಇರೋವಂಥ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಮೊದಲೇ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಸೌಟನ್ನ ತಿರುಗಿಸ್ಬಾರ್ದು ಸಾಂಬಾರ್ಗೆ ಹಾಕ್ಬಿಟ್ಟು, ಇಲ್ಲ ಮೊಟ್ಟೆ ಎಲ್ಲ ಮೊಸರಾಗ್ಬಿಡುತ್ತೆ, ಆವಾಗ ಫುಲ್ಲು ಗೊಜ್ಜು ಥರ ಆಗೋಗುತ್ತೆ. ಹಂಗೂ ಮಾಡ್ಕೋಬೋದು, ಆದರೆ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಅಲ್ವಾ, ಅದಕ್ಕೆ ನಾವು ಮೊಟ್ಟೆನ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಸೌಟನ್ನ. ಒಂದು 5 ನಿಮಿಷ, ಒಂದು 7 ನಿಮಿಷ ಆದಮೇಲೆ ನೋಡಿ ನಾನು ತಿರುಗಿಸ್ತಾಯಿದ್ದೀನಿ. ಇಲ್ಲೇನಪ್ಪ ಮೊಟ್ಟೆ ಸ್ವಲ್ಪ ಒಡೆದಿದೆ ಅಂದರೆ, ನಮ್ಮದು ಇದು ಅಂಗಡಿ ಮೊಟ್ಟೆ, ನಮ್ಮ ಅಂಗಡಿ ಚಿಕನ್ ಅಂಗಡಿ ಅಲ್ವಾ, ಅಲ್ಲಿ ಫ್ರೆಶ್ಶಾಗೆ ಮೊಟ್ಟೆ ಇಟ್ಟಿರೋಂಥ ತಂದ್ಬಿಟ್ಟು ಮಾಡಿರೋದು. ಇದು ನಾರ್ಮಲ್ ಮೊಟ್ಟೆ ಅಲ್ಲ, ಇದು ನಾಟಿ ಕೋಳಿ ಮೊಟ್ಟೆ. ಇದು ನಮ್ಮ ಅಂಗಡಿಯಲ್ಲಿ ನಾಟಿ ಕೋಳಿ ಮೊಟ್ಟೆ ಮತ್ತು ಮೊಟ್ಟೆ ಕೋಳಿ ಮೊಟ್ಟೆಗಳು ಇಡುತ್ತಲ್ವ, ನಾವು ಅಂಗಡೀಲಿ ಮೊಟ್ಟೆಗಳನ್ನ ತಗೊಳ್ಳಲ್ಲ. ಆದ್ದರಿಂದ ನಾವು ಈ ಫ್ರೆಶ್ ಮೊಟ್ಟೆ ಬಳಸ್ತಾಯಿದ್ದೀನಿ ಅಲ್ವ, ಸ್ವಲ್ಪ ಎಲ್ಲ ಬಿಟ್ಕೊಬಿಡುತ್ತೆ. ನೀವೇನಾರ ಮಾಡಬೇಕು ಅಂದರೆ ಒಂದು ಅಂಗಡೀಲಿ ತಂದುಬಿಟ್ಟೆ ಮಾಡಬೇಕಾಗುತ್ತೆ ನೀವು, ಅದು ಒಡೆಯಲ್ಲ, ನೀಟಾಗಿ ಮೊಸರೇನೂ ಆಗಲ್ಲ. ಅದನ್ನು ತಂದು ಮಾಡಿದಾಗ ನೀವು ಈ ರೀತಿ ಮಾಡಿದಾಗ ಚೆನ್ನಾಗಾಗುತ್ತೆ. ನೋಡ್ಬೋದು, ಮೊಟ್ಟೆ ಸಾಂಬಾರು ಸಖತ್ತಾಗಿದೆ. ನೀವು ಒಂದು ಸತ ಟ್ರೈ ಮಾಡಿ ನೋಡಿ.